ಪದ್ಮ ಪದ್ಮ, ನಿಮ್ಮ ಅಣ್ಣಯ್ಯ ಕರಿತಾ ಇದ್ದಾರೆ, ಊಟ ಮಾಡ್ಬೇಕಂತೆ, ಬಾ. ಬರ್ಬೇಡ, ಬಾ ಬಾ. ಸರಿ ಬಿಡು, ನಿನ್ನಿಷ್ಟ, ನಿನ್ ಮಲ್ಕೋ, ನಾನು ಹೋಗ್ತೀನಿ. ಕಾಪಾಡಪ್ಪ ದೇವ್ರೆ. ಬಾ ಅಂತ ಹೇಳಿದೀನಿ, ಬರ್ತಾಳೆ ಬರ್ತಾಳೆ. ಅಮ್ಮ ಭಾವನವ್ರೆ, ಏನ್ ಹೇಳಿ ಭಾವನವ್ರೆ? ಪದ್ಮನ್ನ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿ ಯಾಕೆ ಒಬ್ರೇ ಬಂದ್ರಿ? ಪದ್ಮ ಇಲ್ಲಿ? ಅವಳಿಗೆ ತಲೆನೋವು ತುಂಬಾ ಜಾಸ್ತಿ ಆಗಿದೆ ಅಂತೆ ಭಾವನವ್ರೆ. ಪೂರ್ತಿ ಕಡಿಮೆ ಆದ್ಮೇಲೆ ಬರ್ತಾಳಂತೆ. ಟ್ಯಾಬ್ಲೆಟ್ ತಗೊಂಬಿಟ್ಲು ಭಾವನವ್ರೆ, ನಾನೇ ಕೊಟ್ಬಿಟ್ಟು ಬಂದೆ ಅವಳಿಗೆ. ಅದು ಹಲ್ಲೋವು ಅನ್ಕೊಂಡೆ ನಾನು. ಅದೇನಮ್ಮ, ಭಾವನವರು ತಲೆನೋವು ಅಂತ ಹೇಳ್ತಿದ್ದಾರೆ. ಅದೇ ಅದೇ, ಮೊದಲು ಹಲ್ಲು ಬಂದು ಅದು ಹಂಗೇ ಮೇಲಕ್ಕೆ ಹೋಗಿ ತಲೆನೋವು ಶುರು ಆಗಿದೆಯಂತೆ. ಮೊದಲು ಒಳ್ಳೆ ಡೆಂಟಿಸ್ಟಿಗೆ ತೋರಿಸ್ಬೇಕು ಅವಳನ್ನ. ಅದು ಹಲ್ಲು ನೋವಿಂದ ಬಂದಿರೋ ನೋವಲ್ಲ, ದೌಡೆ ಮೇಲೆ ಹೊಡೆದ್ರಲ್ವಾ, ಅದಕ್ಕೆ ಬಂದಿರೋ ನೋವು. ನೀನ್ ಮಾತಾಡದೆ ಸುಮ್ನಿರು. ಇಲ್ಲಿ ಏನ್ ನಡೆಯುತ್ತೋ ಅಂತ ನನಗೆ ಭಯ ಆಗ್ತಿದ್ರೆ ನಿಂದೊಂದು ಒಳ್ಳೆ ಕತೆ. ತಿಂದೆ ಮಲಗಿದ್ರೆ ತಲೆ ತಿರುಗುತ್ತೆ. ನಾನೇ ಹೋಗಿ ಪದ್ಮನ್ ಕರ್ಕೊಂಡು ಬರ್ತೀನಿ. ಅಯ್ಯೋ, ಏನಂದ್ರೆ? ಭಾವನವ್ರೆ ಭಾವನವ್ರೆ, ಲೇ ಶಿವರಾಜ್, ಸಿರು, ದೊಡ್ಡಪ್ಪಂಗ್ ಗೊತ್ತಾಗ್ಬಿಡತ್ತೆ, ಈಗೇನ್ ಮಾಡುದು? ಅಲ್ಲ, ಸರಿ ನಡಿ ಹೋಗೋಣ. ಭಾವನವ್ರೆ, ಪದ್ಮ, ಅಣ್ಣ, ಅಯ್ಯಯ್ಯೋ, ಹತ್ತು ಹತ್ತು ಮುಖ ಎಲ್ಲ ಹೇಗಾಗಿದೆ ನೋಡಿ. ನೀನ್ ಬಾಯಿ ಮುಚ್ಕೊಂಡಿರ್ತೀಯ. ಏನಾಯ್ತಮ್ಮ? ಅಣ್ಣ, ಜನಕಿ, ಹೋಗಿ ನೀರು ತಗೊಂಡು. ಅತ್ತೆ ನಿಜ ಏನು ಅನ್ನೋದಕ್ಕಿಂತ ಇನ್ನೂ ಸೇರಿಸ್ಕೊಂಡು ಜಾಸ್ತಿ ಹೇಳ್ಬಿಡ್ತಾರೇನೋ, ಅದೇ ನನ್ ಭಯ.
ಏನಾಯ್ತಮ್ಮ? ಅಮ್ಮ ಪದ್ಮ, ನೀರ್ ತಗೊಳ್ಳಿ. ತಗೋ ಇದನ್ನ ಕುಡಿ. ಅಣ್ಣ, ಈ ನೀರಲ್ಲಿ ಸ್ವಲ್ಪ ವಿಷ ಬೆರೆಸಿ ಕೊಟ್ಬಿಡೋಣ. ಕುಡ್ದು ಸತ್ತ ಹೋಗ್ತೀನಿ. ಏನಾಯ್ತಮ್ಮ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ಏನ್ ನಡೀತು ಅಂತ ಇವ್ರು ಯಾರು ಹೇಳಿಲ್ಲ ಅಲ್ವಾ? ಮುಗಿತು ಕತೆ. ಇಷ್ಟೊತ್ತವರೆಗೂ ಯಾರು ಬಾಯೇ ಬಿಟ್ಟಿರ್ಲಿಲ್ಲ. ಇವಾಗ ನಮ್ಮಮ್ಮ ಎಲ್ಲ ಹೇಳ್ಬಿಡ್ತಾರೆ. ನಿನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ಈ ತಂಗಿಗೆ ಆಗ್ಬಾರ್ದ ಅವಮಾನ ಆಗೋಯ್ತಣ್ಣ. ಅದು ನಿನ್ನ ಮನೇಲೆ. ಏನಾಯ್ತಮ್ಮ? ನನ್ ಗಂಡ ಕೂಡ ನನ್ ಮೇಲೆ ಯಾವತ್ತೂ ಕೈ ಮಾಡಿಲ್ಲ. ಅಂಥದ್ರಲ್ಲಿ ಅವ್ರು ನನ್ನ ಹೊಡೆದ್ರಣ್ಣ. ಯಾರು? ಏನಂದ್ರೆ ಅಲ್ಲ, ಪದ್ಮನ್ನ ಯಾರು ಹೊಡೆದಿದ್ದು? ಯಾರು? ನಮ್ ಡ್ಯಾಡಿ. ಕಿಶೋರ? ಹೌದಣ್ಣ, ಅವ್ರೆ ನನ್ಗೆ ಹೊಡೆದಿದ್ದ. ಕಿಶೋರ್! ಕಿಶೋರ್! ಅದು ಹಾಗಲ್ಲ ರೀ, ಮೊದಲು ನಾನು ಹೇಳೋದು ಸ್ವಲ್ಪ ಜಾನಕಿ, ಕೇಳಿ. ಏನೇ ಇದ್ರು ಸರಿ, ಈ ಮನೆ ಹೆಣ್ಮಗುನ್ ಹೊಡೆಯೋದು ತಪ್ಪು. ಕಿಶೋರ್! ಇರಿ ಇರಿ. ಪದ್ಮ, ಏನೇ ಕೂದ್ಲು ಹಾಕಿ ಬಿಟ್ಟಿದ್ಯಲ್ಲ, ಜಡೆ ಹಾಕೊಂಡು ಹೊರಗ್ ಬಾ. ಪಾರ್ವತಿ, ಅವಳು ಜಡೆ ಹಾಕಿ ಕರ್ಕೊಂಡ್ ಬಾ. ನಾನ್ ಜಡೆ ಹಾಕಿ ಕರ್ಕೊಂಡ್ಬರ್ತೀನಿ. ಅತ್ಗೆ ಏ, ಕಿಶೋರ್! ಕಿಶೋರ್! ಕಿಶೋರ್ ಅಣ್ಣ ಮನೇಲಿ ಇಲ್ಲ. ಎಲ್ಲೇ ಇದ್ರು ಸರಿ, ಅರ್ಧ ಗಂಟೆಲ್ ನನ್ ಕಣ್ ಮುಂದೆ ಇರ್ಬೇಕು. ಕರ್ಕೊಂಡ್ ಬನ್ನಿ. ಶಿವರಾಜು, ಒಬ್ಬರೇ ಹೋದ್ರೆ ಸಾಕಾಗಲ್ಲ. ನಾವೆಲ್ಲರೂ ಸೇರಿ ಹೋಗಿ ಕರ್ಕೊಂಡು ಮಾಡೋಣ. ಕರ್ಕೊಂಡು ಮಾಡೋಣ, ಬನ್ನಿ. ನಡ್ರಿ ನಡ್ರಿ. ಅಯ್ಯಮ್ಮ, ಬೇಗ ಹೋಗೋ. ನಮ್ಮ ಮನೆಗೆ ಬಂದು ಅಶ್ಮಿತಾ ನನ್ನ ಜೀವನ ಜೊತೆನೆ ಆಡಬೇಕು ಅನ್ಕೋತಾಳ. ನಾನು ಆಡೋದಕ್ಕೆ ಶುರು ಮಾಡಿದ್ರೆ ಹೇಗಿರತ್ತೆ ಅಂತ ಅವಳಿಗೆ ಚೆನ್ನಾಗಿ ಅರ್ಥ ಆಗಿರತ್ತೆ. ಆದ್ಯ ಹೇಗಿದ್ದಾಳೋ, ಏನು ಮಾಡ್ತಿದ್ದಾಳೋ, ಮೊದಲು ಈ ವಿಷಯನ ಆದ್ಯಂಗೆ ಹೇಳಬೇಕು. ಆದ್ಯ, ನಿನ್ಗೊಂದು ವಿಷಯ ಹೇಳ್ಬೇಕು. ರಾಜಿ, ನಾನು ಆಮೇಲೆ ಮಾತಾಡ್ತೀನಿ. ಅಲ್ಲ ಅಲ್ಲ, ನಾನು ಇವಾಗ್ಲೇ ಹೇಳ್ಬೇಕು. ಅದು ಕೂಡ ಫಸ್ಟ್ ನಿಂಗೆ ಹೇಳ್ಬೇಕು. ಆದ್ರೆ ನಾನು ನಿನ್ನ ಹತ್ರ ಏನೋ ಹೇಳ್ಕೊಳಕ್ಕಾಗದೇ ಇರೋ ಕಂಡೀಷನ್ ಅಲ್ಲಿ ಇದ್ದೀನಿ. ಆದ್ಯ, ರಾಜಿ,
ನಾನು ಆಮೇಲೆ ಮಾತಾಡ್ತೀನಿ, ಇಡ್ತೀನಿ. ಆದ್ಯಾ ಆದ್ಯಾ, ಹೇಳು. ನಿನ್ ವಾಯ್ಸ್ ಯಾಕೆ ಹೀಗಿದೆ? ನಿನ್ ಮಾತು ಯಾಕೆ ಡಲ್ ಆಗಿದೆ? ಏನೋ ಆಗಿದೆ. ಏನೂ ಇಲ್ಲ, ಮಾಡ್ತೀನಿ. ಏ ನಾನು ಕಾಲ್ ಮಾಡಿದಾಗ ಯಾರೇ ಲೈನಲ್ಲಿದ್ರು ಆ ಕಾಲ್ನ ಕಟ್ ಮಾಡಿ ನನ್ನ ಜೊತೆ ಮಾತಾಡ್ತಿದ್ಲು. ಏನಾಗಿದೆ ಅಂತ ಈಗ ನನ್ನ ಜೊತೆನೇ ಮಾತಾಡ್ದೆ ಮತ್ತೆ ಕಾಲ್ ಕಟ್ ಮಾಡಿದ್ಲು. ಏನೋ ಆಗಿದೆ, ಏನೋ ಆಗಿರ್ಬೇಕು. ಯಾರನ್ನು ಕೇಳೋದು? ಯಾರು ಕಾಲ್ ಮಾಡಲಿ? ಹಲೋ ಅಮ್ಮ, ರಾಜಿ, ಹೇಳಮ್ಮ. ಅಮ್ಮ ನೀನು ಫಸ್ಟ್ ಹೇಳು. ಆದ್ಯಂಗೆ ಫೋನ್ ಮಾಡಿದ್ದೆ, ಆಮೇಲೆ ಮಾತಾಡ್ತೀನಿ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಟ್ಲು. ಯಾಕೆ? ಏನಾಗಿದೆ? ಏನಾದರೂ ಸಮಸ್ಯೆನಾ? ಹೆಣ್ಮಕ್ಳು ಅಂದಮೇಲೆ ಮಾತು ಹಿಡಿತದಲ್ಲಿರ್ಬೇಕು, ತಗ್ಗಿ ಬಗ್ಗೆ ನಡ್ಕೋಬೇಕಲ್ವಾ? ತನ್ನ ಮನಸ್ಸಿಗೆ ತೋಚಿದ ಹಾಗೆ ಬಾಯಿ ಬಂದ ಹಾಗೆಲ್ಲ ಮಾತಾಡ್ಬಿಟ್ರೆ ಸಮಸ್ಯೆ ಆಗ್ಬಿಡುತ್ತಲ್ವಾ? ಅಮ್ಮ ಅಷ್ಟಕ್ಕೂ ಏನಾಯ್ತು? ತನ್ನ ಮಗಳ ಶೀಲದ ಬಗ್ಗೆ ಬಾಯಿ ಬಂದ ಹಾಗೆಲ್ಲ ಮಾತಾಡ್ಬಿಟ್ರೆ ಯಾವ ತಂದೆ ತಾನೆ ಕೇಳಿಸ್ಕೊಂಡು ಸುಮ್ಮನಿರ್ತಾರೆ ಹೇಳು? ಕಿಶೋರ್ ಅವ್ರಿಗೆ ತಡ್ಕೊಳಕ್ಕಾಗ್ಲಿಲ್ಲ ರಾಜಿ. ಪದ್ಮನ ಕೆನ್ನೆಗೆ ಹೊಡೆದು ಬಿಟ್ರು ರಾಜಿ. ಪದ್ಮ ಅವಮಾನನ ತಡ್ಕೊಳಕ್ಕಾಗ್ದೆ ರೂಮಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ ರಾಜಿ. ನಿಮ್ಮಪ್ಪನಿಗೆ ಈ ವಿಷಯ ಗೊತ್ತಾಗಿ ಕಿಶೋರ್ ಅವ್ರಿಗೆ ಏನ್ ಮಾಡ್ತಾರೋ ಏನೋ ನನಗೆ ಗೊತ್ತಾಗ್ತಿಲ್ಲ ಕಣೆ. ನೋಡು ರಾಜಿ, ಪದ್ಮನಿಗಿದು ಅವಳು ಹುಟ್ಟಿದ ತವರು ಮನೆ. ಅದೇ ರೀತಿ ವೆಂಕಟರಾವ್ ಅಣ್ಣ ಕೂಡ ಇದೇ ಮನೆಯಲ್ಲಿ ಮನೆ ಅಳಿಯನಾಗಿರೋದ್ರಿಂದ ಅವಳಿಗಿದು ಗಂಡನ ಮನೆ ಕೂಡ ಹೌದು. ಮೆಟ್ಟಿದ ಮನೆಯಲ್ಲಿ ಯಾವುದೇ ಹೆಣ್ಣಾದ್ರೂ ಕೂಡ ಒಂದೊಂದು ಮಾತಾಡೋವಾಗ್ಲೂ, ಒಂದೊಂದು ಹೆಜ್ಜೆ ಇಡೋವಾಗ್ಲೂ ಕೂಡ, ಮಾಡೋ ಕೆಲಸದಲ್ಲೂ ಕೂಡ ಯೋಚನೆ ಮಾಡಿ ನಡ್ಕೋಬೇಕಮ್ಮ. ನೋಡ್ರಾಜಿ, ಯಾವ ಸಂದರ್ಭದಲ್ಲಿ ಆಗ್ಲಿ ನಿಮ್ಮತ್ತೆ ಎಂದಾದ್ರೂ ಕೂಡ ನಿನ್ನ ಬಗ್ಗೆ ಒಂದೇ ಒಂದು ತಪ್ಪು ಮಾತಾಡಿದ್ರು ಕೂಡ ನೀನ್ ಸಹಿಸ್ಕೊಂಡು ಹೋಗ್ಬೇಕೇ ಹೊರತು ಅವ್ರಿಗೆ ಎದುರುತ್ರ ಕೊಡೋದಕ್ಕೆ ಯಾವತ್ತೂ ಹೋಗ್ಬೇಡ. ಹೆಣ್ಣು ಮಕ್ಕಳು ಅಂದ್ರೆ ಅವ್ರ ಬಗ್ಗೆ ಹೆಮ್ಮೆಯಿಂದ ತಲೆ ಎತ್ತೋ ಹಾಗಿರ್ಬೇಕು. ಅದನ್ನು ಬಿಟ್ಟು ಅವರನ್ನ ಹೊಡೆಯುವಂತ ಪರಿಸ್ಥಿತಿ ಯಾವತ್ತೂ ಬರ್ಕೊಡ್ದು. ಈಗ ನೋಡು, ನಾಳೆನೋ ನಾಡಿದ್ದೋ ಅಮೆರಿಕಕ್ಕೆ ಹೋಗ್ಬೇಕಾಗಿರೋ ಕಿಶೋರ್ ಅವರು ಒಂದೇ ಒಂದು ಕ್ಷಣ ತಾಳ್ಮೆ ಕಳ್ಕೊಳ್ಳುವಂತ ಪರಿಸ್ಥಿತಿ ಬಂದ್ಬಿಡ್ತು. ನೋಡಮ್ಮ, ನಿನ್ನ ಮನೇಲಿ ಮಾತ್ರ ಯಾವುದೇ ಕಾರಣಕ್ಕೂ ಇಂಥ ಪರಿಸ್ಥಿತಿ ಬರ್ತಿರೋ ಹಾಗೆ ನೀನ್ ನೋಡ್ಕೋಬೇಕು, ಸರಿನಾ? ಅಮ್ಮ, ನೀನ್ ನನ್ನ ಬಗ್ಗೆ ಏನೂ ಚಿಂತೆ ಮಾಡಬೇಡ. ನಿನಗೆ ಯಾವ ಸಮಸ್ಯೆನೂ ಬರಕ್ ನಾನು ಬಿಡಲ್ಲ. ಫೋನ್ ಇಡ್ತೀನಿ. ಹುಷಾರಮ್ಮ. ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ಅವ್ರು ಯಾರು ಅಂತ ಕೂಡ ಅಪ್ಪ ನೋಡಲ್ಲ. ಖಂಡಿತವಾಗ್ಲೂ ಶಿಕ್ಷೆ ಕೊಡ್ತಾರೆ. ನನ್ನಿಂದ ಅವಳ ಜೀವನನ ಹಾಳು ಮಾಡ್ಕೋತಾಳೆ. ನಾನು ಹೋಗಿ ನಿಜ ಹೇಳ್ಬಿಡ್ತೀನಿ. ಹೋಗ್ತೀನಿ. ಇಲ್ಲೆಲ್ಲ ಇರ್ಬೇಕಲ್ಲ.
ಲೇ ಎಣ್ಣೆ ಹೊಡಿತಿದ್ದಾರೆ ಕಣೋ, ಹೇಗೋ ಈಗ? ಮೊದಲು ಇವ್ರನ್ನ ಇಲ್ಲಿಂದ ಕಳಿಸ್ಬಿಡ್ಬೇಕು, ಇಲ್ಲ ಅಂದ್ರೆ ಮಾವ ತುಂಬಾ ಸೀರಿಯಸ್ ಆಗ್ಬಿಡ್ತಾರೆ. ಸರಿ ಬನ್ನಿ ಬನ್ನಿ. ಭಾವನವ್ರೆ, ಕುಡಿತಾ ಇದ್ದೀರಾ? ನೀವ್ಯಾಕೆ ಬಂದ್ರಿ ಇಲ್ಲಿಗೆ? ಹೋಗಿ ಇಲ್ಲಿಂದ. ಅದೇನಣ್ಣ ಹಾಗೆ ಸಿಟ್ ಮಾಡ್ಕೋತಿದ್ದೀರಾ? ಈ ಅಪ್ಪ ಮಗ ಇಬ್ರು ದೊಡ್ಡ ಜಾದೂಗಾರರು ಶಿವರಾಮ್. ಕಳೆದ ಸಲ ನನಗೆ ಡ್ರಿಂಕ್ಸ್ ಅಲ್ಲಿ ಏನೋ ಮಿಕ್ಸ್ ಮಾಡಿ ಮಾರನೇ ದಿವಸ ಇವನ್ ಜೊತೆ ನನ್ನ ಮಗಳು ಮದುವೆ ಆಗೋವರೆಗೂ ನಾನು ಎದ್ದೇಳ್ದೇ ಇರೋ ಹಾಗೆ ಮಾಡಿದ್ರು. ಮಾವ, ನಿಮ್ ಜೊತೆ ಮಾತು ಬೆಳ್ಸೋದಕ್ಕೋ ಇಲ್ಲ ಎಣ್ಣೆಲಿ ಮತ್ ಹಾಕೋದಕ್ಕೋ ನಾವು ಬರಲಿಲ್ಲ. ನೀವು ನಮ್ಮ ಅಮ್ಮನ್ಗೆ ಹೊಡೆದಿದ್ದ ವಿಷಯ ಮಾವನ್ ಗೊತ್ತಾಯ್ತು. ಹೌದು ಅಣ್ಣ, ಹೆಣ್ಮಕ್ಳ ಮೇಲೆ ಕೈ ಮಾಡಿದ್ರೆ ಅಣ್ಣ ಬೇಜಾರು ಮಾಡ್ಕೋತಾರೆ. ಮತ್ತೆ ಅವಳು ಹೇಳಿದ್ ಸರಿನಾ? ಅಷ್ಟಕ್ಕೂ ನೀವ್ಯಾಕೆ ಬಂದ್ರಿ? ನಿಮ್ಮನ್ನ ಕಾಪಾಡಬೇಕು ಅಂತ ಬಂದ್ವಿ ಅಣ್ಣ. ಏನು, ನೀವು ನನ್ನ ಸೇವ್ ಮಾಡಕ್ ಬಂದ್ರ? ನನಗೆ ಪ್ರಾಬ್ಲಮ್ ಆಗಿದೆ ಅಂತ ನಿಮ್ಗೆ ಯಾರು ಹೇಳಿದ್ದು? ನಮ್ಮಮ್ಮನ ನೀವು ಹೊಡೆದಿದ್ದಕ್ಕೆ ಕಾರಣ ಏನು ಅಂತ ಹೇಳಿದೆ. ಅವ್ರನ್ನ ಅವಮಾನ ಮಾಡಿಬಿಟ್ರಿ ಅಂತ ಅವರು ಗಲಾಟೆ ಮಾಡಿದ್ರು. ಇವಾಗ ನೀವು ಮನೆಗೆ ಹೋದ್ರೆ ನಮ್ಮ ಮಾವ ನಿಮ್ಮನ್ನ ಏನ್ ಮಾಡ್ತಾರೋ ಅಂತ ತುಂಬಾ ಟೆನ್ಷನ್ ಆಗ್ತಿದೆ. ನೀವು ಒಂದೆರಡು ದಿನ ಎಲ್ಲಾದ್ರೂ ಹೋಗಿ ತಲೆ ಮರೆಸ್ಕೊಳ್ಳಿ. ನನಗೆಂಥ ಭಯ? ನನ್ನ ಮಗಳಿಗೆ ನಾನೇ ಒಂದು ಮಾತು ಹೇಳಲ್ಲ, ಅಂಥದ್ರಲ್ಲಿ ನಿಮ್ಮಮ್ಮ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಅಣ್ಣ, ನಾನು ಹೇಳ್ತಿದ್ದೀನಲ್ವಾ, ಪರಿಸ್ಥಿತಿಯಲ್ಲಿ ಸರಿ ಇಲ್ಲ. ರಾಜಾರಾಮಣ್ಣ ಶಿಕ್ಷಣ ಕೊಡ್ಬೋದು, ಹೊಡಿಲೂಬಹುದು. ಏನ್ ನಡೆಯುತ್ತೋ ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ದಯವಿಟ್ಟು ಸೀನು ಹೇಳ್ದಾಗೆ ಒಂದೆರಡು ದಿನ ಎಲ್ಲಾದ್ರೂ ಆಚೆ ಹೋದ್ರೆ ಆ ಅಣ್ಣನ ಕೋಪ ಕಡಿಮೆ ಆದ್ಮೇಲೆ ನೀವು ಮತ್ತೆ ವಾಪಸ್ ಬರ್ಬೋದಣ್ಣ. ಇಲ್ಲಿ ತನಕ ನನ್ನ ಲೈಫಲ್ಲಿ ನಾನು ಯಾವ ತಪ್ಪನ್ನು ಮಾಡಿಲ್ಲ. ತಪ್ಪು ಮಾತಾಡಿದ್ದಕ್ಕೆ ಹೊಡೆದಿದ್ದನ್ನ ತಪ್ಪು ಅಂತಂದ್ರೆ ನಾನು ಒಪ್ಕೊಳ್ಳೋದಿಲ್ಲ. ಈಗಲೇ ಬಗೆಹರಿಸ್ತೀನಿ. ಈ ವಿಷಯ ಮರಿಬೇಕು ಅಂತ ನಾನು ಕುಡಿತಾ ಇದ್ರೆ ನೀವೆಲ್ಲ ಬಂದು ನನ್ನ ಕೆರಳಿಸ್ತಾ ಇದ್ದೀರಾ. ನಡೀರಿ, ಈಗಲೇ ಹೋಗೋಣ, ನಡೀರಿ. ಒಂದ್ ನಿಮಿಷ, ನಾನು ಹೇಳಿದ್ ನಿಮ್ಗೆ ಅರ್ಥ ಆಗ್ತಿದ್ಯೋ ಇಲ್ವೋ? ಬಿಡ್ರಯ್ಯ, ಅರೆ ಏನು ಆಗಲ್ಲ ಅಂತ ಹೇಳಿದ್ನಲ್ಲ. ನಡೀರಿ. ನನ್ನ ಮಾತು ಕೇಳಿ ಭಾವನವ್ರೆ. ಏನೋ, ನಾನು ಆಗ್ಲೇ ಹೇಳಿದೆ ನಿನ್ಗೆ ಕುಡಿತಿದ್ದಾರೆ ಡಿಸ್ಟರ್ಬ್ ಮಾಡಬೇಡ ಅಂತ. ಅನುಭವದ ಮಾತು ಹೇಳಿದ್ರು ಅರ್ಥ ಮಾಡ್ಕೋತಿಲ್ವಲ್ಲ ನೀನು. ಇವಾಗ ಇದೆಲ್ಲ ಬೇಕಾಪ? ಬನ್ನಿ ಹೋಗೋಣ. ಹೌದು, ಅದಂಗಲ್ಲ. ಕೊನೆ ಪಕ್ಷ ಅಣ್ಣನ ಹತ್ರ ಹೋಗಿ ಏನು ಮಾಡಬೇಡಿ ಅಂತ ಬೇಡ್ಕೋಬಹುದಲ್ವಾ? ಹೌದೌದು, ಹೋಗೋಣ ಹೋಗೋಣ, ಬನ್ನಿ ನಡ್ರಿ, ಬೇಗ ಹೋಗಿ. ಬನ್ನಿ ನಡ್ರಿ ನಡ್ರಿ. ಅಮ್ಮ, ಎಲ್ಲ ಕುಡಿದ್ಬಿಟ್ಟು ಕಾಲಿಟ್ಟಿನ ನನ್ನ ಕೈಲಿಟ್ಟವನೆ. ಅಲ್ಲಿ ಪರಿಸ್ಥಿತಿ ಏನಾಗಿದೆಯೋ. ಆದ್ಯನಪ್ಪ ಬರಬೇಕು. ನಮ್ಮಣ್ಣ ಅವನ ಮೈ ಮೇಲಿರೋ ಚರ್ಮನ ಸುಲ್ದು ಬಿಸಾಕ್ಬೇಕು. ಏನ್ರಿ ಅಕ್ಕ, ನೀವ್ ಎಷ್ಟೇ ಪ್ರಯತ್ನ ಪಟ್ರು ಭಾವ ಶಿಕ್ಷೆ ಕೊಡದೆ ಬಿಡೋಲ್ಲ. ಊರಿಗೆ ನ್ಯಾಯ ಹೇಳೋ ದೊಡ್ಡ ಮನುಷ್ಯರು ತಂಗಿ ವಿಷಯದಲ್ಲಿ ಅನ್ಯಾಯ ಆದಾಗ ನ್ಯಾಯ ಹೇಳಿಲ್ಲ ಅಂತ ಊರ್ ಜನ ಬೈಯಲ್ವಾ? ನೀನ್ ಸುಮ್ನೆ ಇರೇ. ಉರಿಯೋ ಬೆಂಕಿಲಿ ತುಪ್ಪ ಸುರಿಯಕ್ಕೆ ನೀನ್ ರೆಡಿ ಆಗಿರ್ತೀಯ. ದೇವ್ರೆ, ದೊಡ್ಡಪ್ಪನಿಗೆ ಕೋಪ ಕಡಿಮೆ ಆಗೋವರೆಗೂ ಡ್ಯಾಡಿ ಮನೆಗೆ ಬರ್ದೇ ಹೋದ್ರೆ ಸಾಕು. ರಾಜಿ, ಏನು ಯಾಕೆ ಇಲ್ಲಿಗೆ ಬಂದೆ? ರಾಜಿ, ನೀನ್ ಯಾಕೆ ಬಂದೆ ಇಲ್ಲಿಗೆ? ಆದ್ಯನ ಯಾರು ಏನು ಅನ್ನೋ ಹಾಗಿಲ್ಲ ಅಂತ ಹೇಳೋದಕ್ ಬಂದೆ ಅಮ್ಮ. ರಾಜಿ, ನಿನ್ ಮನೆಗೆ ಹೊರಟೋಗು, ಹೊರಡು. ನೀನ್ ಸುಮ್ನೆ ಇರೋ ಆದ್ಯ. ಇದು ಮನೆನೇ ಅಲ್ವಾ, ಅವ್ರೆಲ್ಲಿಗೆ ಹೋಗ್ಬೇಕು? ಅವ್ರ ಅತ್ತೆ ಮನೆಗೆ ಹೋಗ್ಲಿ ಬಿಡೆ. ಬಂದು 1 ನಿಮಿಷನೂ ಆಗಿಲ್ಲ, ಆಗ್ಲೇ ಮನೆಗೆ ಹೋಗು ಅಂತಿದ್ದೀರಲ್ಲ.
ಪದ್ಮ ಅತ್ಕೆಗಾದ ಅವಮಾನಕ್ಕೆ ಸೇಡ್ ತೀರ್ಸ್ಕೊಳ್ಳೋದನ್ನ ನೋಡಲ್ವಾ? ನಿನ್ ಬಾಯಿಗೊಂದ್ ಬಿಡ್ತೀನಿ ನೋಡು. ಬುದ್ಧಿ ಇಲ್ದಿರೋರ್ ತರ ಮಾತಾಡ್ತೀಯಲ್ಲ. ನಡೆಯೋದನ್ನ ಹೇಳಿದ್ರೆ ನನ್ ಮೇಲ್ ಕೋಪ ಮಾಡ್ಕೋತಿರಲ್ಲ. ರಾಜಿ, ಅಪ್ಪ ಅಪ್ಪ ನಾನು ಹೇಳೋದನ್ನ ಕೇಳಿಸ್ಕೋಪ್ಪ. ಆದ್ಯಂದೇನು ತಪ್ಪಿಲ್ಲ. ರಾಜಿ ನೀವು ಏನ್ ಮಾಡ್ತಿ? ಒಂದ್ಸಲ ಕೋಪ ಯೋಚನೆ ಮಾಡಿ ನೋಡಿ. ಏನೋ ನಡೆದೋಗಿದೆ ರಾಜಿ. ಮತ್ತೆ ಆ ವಿಷಯನ ಯಾಕೆ ಮಾತಾಡ್ತಿದ್ಯಾ? ಯಾವ ವಿಷಯ ಅಪ್ಪಂಗ್ ಗೊತ್ತಾಗ್ಬೇಕಲ್ವಾ? ಅವಳಪ್ಪ ನನ್ ಕೆನ್ನೆಗೆ ಚಟೀರ್ ಅಂತ ಹೊಡೆದಾಗ ನಿಮ್ಮಪ್ಪ ಮನೇಲಿಲ್ಲ ಅಂತಂದ್ರು ನನ್ ಮರ್ಯಾದೆ ಹೋಯ್ತು ಅಂತ ಸಂಕಟ ಪಡ್ತಿದ್ದೀನಿ ಅನ್ನೋದು ನಮ್ಮಣ್ಣಂಗ್ ಗೊತ್ತು ರಾಜಿ. ಅತ್ತೆ, ಅದು ಹಾಗಲ್ಲ. ಆಕ್ಚುಲಿ ಏನ್ ನಡೀತು ಅಂತಂದ್ರೆ ರಾಜಿ ಸುಮ್ನಿರು ರಾಜಿ. ರಾಜಿ ಪ್ಲೀಸ್ ನೀನ್ ಮಾತಾಡ್ಬೇಡ. ನೀನು ಈಗ ಮಾತಾಡಿದ್ರೆ ಇನ್ನು ದೊಡ್ಡ ಜಗಳ ಆಗುತ್ತೆ. ಪ್ಲೀಸ್. ನಾನೇನು ಹೇಳ್ದೆ ಇದ್ರೇನೆ ಇನ್ನು ಸಮಸ್ಯೆ ಆಗೋದು ಆದ್ಯ. ಅಪ್ಪ ಅವತ್ತು ಏನ್ ನಡೀತು ಅಂತಂದ್ರೆ ಪ್ಲೀಸ್ ರಾಜಿ. ಇಲ್ಲ ಆದ್ಯ. ರಾಜಿ ರಾಜಿ ಮಾತಾಡ್ಬೇಡ. ನಾನು ಹೇಳ್ತೀನಿ. ಪ್ಲೀಸ್ ರಾಜಿ. ಪ್ಲೀಸ್ ರಾಜಿ.